ಇವತ್ತು ಬಿಡದಿ ಟೌನ್ಶಿಪ್ನಲ್ಲಿ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಮಾಡಿ ಇವತ್ತು ರೈತರು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಬೈಕ್ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಬಿಡದಿ ಸರ್ಕಲ್ನಿಂದ ಬಿಡದಿಯ BGS ಸರ್ಕಲ್ನಿಂದ ಬೈರಮಂಗಲದವರೆಗೂ ಇವತ್ತು ಬೃಹತ್ ರ್ಯಾಲಿಯನ್ನು ಕೈಗೊಂಡಿದ್ದಾರೆ. ಇದರಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿದ್ದಾರೆ. 100ಕ್ಕೂ ಹೆಚ್ಚು ಬೈಕ್ಗಳ ಮೂಲಕ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ರೈತರು ನೆರೆದಿರೋದು. ಬೃಹತ್ ರ್ಯಾಲಿಯನ್ನು ಮಾಡೋ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ರೈತರು ಇವತ್ತು ಮುಂದಾಗಿದ್ದಾರೆ. ನೂರಾರು ಬೈಕ್ಗಳ ಮೂಲಕ ಬಿಡದಿಯಿಂದ ಬೈರಮಂಗಲದವರೆಗೂ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿ ಹೋಗಿ ಬೃಹತ್ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಸ್ವಾಧೀನ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ರೈತರು ಆಗ್ರಹವನ್ನು ಮಾಡಿದ್ದಾರೆ. ಇವತ್ತು ರ್ಯಾಲಿಯನ್ನು ಕೈಗೊಂಡಿದ್ದಾರೆ. ಹೌದು, ಎಲ್ಲಿವರೆಗೂ ರ್ಯಾಲಿ ಹೋಗ್ತಾ ಬೈರಮಂಗಲ, ಕಂಚಕನಹಳ್ಳಿ ಪಂಚಾಯತಿ, ಬೈರಮಂಗಲ ಪಂಚಾಯತಿ ಫುಲ್ ಸರೌಂಡಿಂಗ್ ರೌಂಡ್ ಹೊಡಿತೀವಿ. ಅಲ್ಲ, ನೀವು ಏನು ಯಾವ ಕಾರಣಗಳನ್ನು ಇಟ್ಕೊಂಡು ಏನಕ್ಕೆ ಯಾವ ಕಾರಣಗಳಿಂದ ವಿರೋಧವನ್ನು? ನಮ್ದು ಭೂಮಿನ ಹೇಳ್ದೆ ಏಕಾಏಕಿ ರೈತರು ಸರ್ಕಾರದಿಂದ ಭೂಮಿಗಳು ಕಿತ್ಕತ್ತವ್ರೆ. ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ. ನಮ್ DK ಶಿವಕುಮಾರ್ ಅವ್ರ ಸಾಹೇಬ್ರು ನಮ್ ಭೂಮಿಗಳು ಏನು ನೋಡ್ತೀರಿ, ಬರಡು ಭೂಮಿ ಎಂದವ್ರೆ. ಅಲ್ಲಿರೋರು ಯಾರು ರೈತರಲ್ಲ ಅಂತ ಹೇಳವ್ರೆ. ರೈತರುಗಳು ಇದ್ದೀವಿ, ಸತ್ತಿಲ್ಲ, ಬದುಕಿದೀವಿ ಅಂತ ತೋರ್ಸಕ್ಕೋಸ್ಕರನೇ ಈ ಹೋರಾಟ. ಎಲ್ಲಾ ಸ್ನೇಹಿತರುಗಳು, ಎಲ್ಲ ಮಾಧ್ಯಮದವರು ಎಲ್ಲ ಸಪೋರ್ಟ್ ಕೊಡಿ, ಈ ರೈತರನ್ನ ಉಳಿಸ್ಕೊಡಿ. ಏನು ಈ ರೈತರ ಮೇಲಿನ ನಿರಂತರ ದೌರ್ಜನ್ಯ ಮಾಡಿದಂತ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡ್ತಾ ಇದೀವಿ. ದಿನೇಶ್ ಗುಂಡೂರಾವ್ ಸರ್ಕಾರ ಯಾವ ರೀತಿ ಪತನ ಆಯ್ತೋ ರೈತರು ವಿಚಾರದಲ್ಲಿ ಬಂದು ಅದೇ ರೀತಿ ಸರ್ಕಾರ ಪತನ ಆಗುತ್ತೆ. ಈಗ ಮೊನ್ನೆ ತಾನೇ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ DK ಶಿವಕುಮಾರ್ ಅವರು. ದಯವಿಟ್ಟು ಇದನ್ನು ನೋಡಿ, 80% ರೈತರು ಎಲ್ಲಿದ್ದಾರೆ ಅಂತ ನೋಡಿ, ತೀವ್ರ ವಿರೋಧದಿಂದ ಇದನ್ನ ಕೈ ಬಿಡಬೇಕು. ಸಾವಿರಾರು ಸಂಖ್ಯೆಯಲ್ಲಿ ರೈತರುಗಳು ಇವತ್ತು ಜಮಾವಣೆಯಾಗಿದ್ದಾರೆ. ಮುಂದಿನ ದಿವಸಗಳಲ್ಲಿ ವಿಧಾನಸೌಧ ಚಲೋ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಮಾಡ್ತೀವಿ. ಇದೇ ಸೋಮವಾರ ನಮ್ಮ ಬೆಂಬಲಕ್ಕೆ ಯತ್ನಾಳ್ ಸಾಹೇಬರು ಕೂಡ ಬರ್ತಿದ್ದಾರೆ. ನಾವು ಇದು ಹೋರಾಟ ದೊಡ್ಡ ಮಟ್ಟದ ಉಗ್ರ ಹೋರಾಟ ಆಗುತ್ತೆ. ಇಡೀ ಕರ್ನಾಟಕ ಬಂದಾಗುತ್ತೆ. ಇಡೀ ರಾಜ್ಯ ಜನ ನಮ್ ಸಪೋರ್ಟ್ ಬಂದಿಲ್ತಾರೆ ಅಂತ ನಾವಿವಾಗ ಹೇಳ್ತೀವಿ. ಸರ್, ರೈತರೇ ಇಲ್ಲ ಅಂತಾರಲ್ಲ. ಕಂಚಕನಹಳ್ಳಿ ಬೈರಮಂಗಲ ಪಂಚಾಯತಿಯಿಂದ 6 ಲಕ್ಷ ಲೀಟರ್ ಹಾಲು ಹೋಗ್ತಿದೆ ತಿಂಗಳಿಗೆ. ಅದೆಲ್ಲ ಕಂಪ್ಯೂಟರ್ ತಯಾರು ಮಾಡಕ್ಕಾಗುತ್ತೆ ಹಾಲ್ನ? ರೈತರು ಹೋಗ್ತಾನೆ ಹಸ್ಕೊಳ್ ಸಾಕಿ ಹಾಲು ಹಾಕ್ತಾರೆ ಬೆಂಗಳೂರು ಡೈರಿಗೆ. ರೈತರಿಂದ ಹೆಂಗ್ ಕರೆಯಕ್ಕಾಗುತ್ತೆ ಹಾಲುಗಳೆಲ್ಲ? ಈ ಸದ್ಯಕ್ಕೆ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ ಅಷ್ಟು ಅಮೌಂಟ್ ಅನ್ನು ಕೊಟ್ಟರೆ ನೀವು ಭೂಮಿಯನ್ನು ಕೊಡ್ತೀರಿ. ಇನ್ನೊಬ್ರು ಮನೆ ಆಳನ್ ಮಕ್ಳುಗಳು ಇದಾರೆ, ಏನಂತ ಹೇಳ್ತಾರೆ, 2 ಕೋಟಿ ಕೊಡ್ತಾರೆ, ಫಿಕ್ಸ್ಡ್ ಡೆಪಾಸಿಟ್ ಮಾಡ್ರಿ ಅಂತ. ಅವ್ರು ಎಂತ ಅನ್ಎಜುಕೇಟೆಡ್ ನನ್ನ ಮಕ್ಳು ಅಂದ್ರೆ 2 ಕೋಟಿಗೆ ಅವ್ರಿಗೆ ಡಿಪ್ರಿಸಿಯೇಷನ್ ಅಂದ್ರೆ ಏನು ಗೊತ್ತಿಲ್ಲ, ಇನ್ಫ್ಲೇಷನ್ ಅಂದ್ರೆ ಏನು ಗೊತ್ತಿಲ್ಲ. ನಮ್ದು ಇಂಡಿಯಾದಲ್ಲಿ 7% ಇನ್ಫ್ಲೇಷನ್ ಇದೆ. ಅಂದ್ರೆ ಇವತ್ತು 100 ರೂಪಾಯಿ ಇರೋದು 1 ವರ್ಷ ಬಿಟ್ಕೊಂಡೋದಕ್ಕೆ 93 ರೂಪಾಯಿ ಬೆಲೆ ಇರುತ್ತೆ. ಸೊ 2 ಕೋಟಿ ರೂಪಾಯಿ ಇವತ್ತಿರುತ್ತೆ, ಅದು ಇನ್ನು 10 ವರ್ಷ ಬಿಟ್ಕೊಂಡೋದಕ್ಕೆ 2 ಕೋಟಿ ರೂಪಾಯಿ ಬೆಲೆ ಇರೋದು. 2 ಕೋಟಿ ರೂಪಾಯಿ ದುಡ್ಡು ಇರುತ್ತೆ, ಬಟ್ 2 ಕೋಟಿ ರೂಪಾಯಿ ಬೆಲೆ ಇರಲ್ಲ ಅದಕ್ಕೆ. ಈಗ 10 ರೂಪಾಯಿಗೆ 10 ವರ್ಷದಿಂದ ಏನು ಬರ್ತಿತ್ತು, ಇವಾಗ ಏನು ಬರ್ತಿತ್ತು ನೋಡ್ಬೇಕು. ಅವರು ಮಾತೆ ಹತ್ರ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಬಿಡ್ರಿ 1 ಲಕ್ಷ ಬಂದ್ಬಿಡುತ್ತೆ ಅಂತ ಹೇಳೋದಲ್ಲ. ಭೂಮಿಗೆ ಬೆಲೆ ಹೋಗ್ತಾ ಮೇಲ್ಗಡೆ ಹೋಗುತ್ತಲ್ಲ, 2 ಕೋಟಿ ಮೇಲ್ಗಡೆ ಹೋಗುತ್ತೆ ದುಡ್ಡು, ಫಿಕ್ಸ್ಡ್ ಅಷ್ಟೇ ಅದು. ನಿಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗಿರುತ್ತೆ? ಒಂದ್ ವೇಳೆ ಸರ್ಕಾರ ನಿಮ್ಮ ಮನವಿಗೆ ಸ್ಪಂದಿಸಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ಮುಂದೆ ಏನ್ ಮಾಡ್ತೀರಾ? ನಾವು ಹೇಳಲ್ಲ, ಮಾಡಿ ತೋರಿಸ್ತೀವಿ ಏನ್ ಮಾಡ್ತೀವಿ ಅಂತ. ಅವ್ರು ಮುಂದೆ ನೋಡಿ ಕಾಯ್ಲಿ, ಅವರು ನಾವು ತೋರಿಸ್ತೀವಿ ಮುಂದೆ. ಬೈರಮಂಗಲಕ್ಕೆ ತೆರಳಿ ಅಲ್ಲಿ ಸಮಾವೇಶ ಮಾಡ್ತೀರಾ? ಈಗ ಎಲ್ಲಾ ಊರಿಗೂ ಹೋಗ್ತೀವಿ ನಾವು, ಒಂದು ರ್ಯಾಲಿ ತರ ಮಾಡಿ ಬಂದು ಬೈರಮಂಗಲ ಸರ್ಕಲ್ ನಾವು ಮಾಡ್ತೀವಿ. ಯಾರ್ಯಾರು ಒಪ್ಪಿದ್ದಾರೆ ಅನ್ನೋದು ಅವ್ರನ್ನ ಒಂದಿನ ಫಿಕ್ಸ್ ಮಾಡ್ಲಿ, ಲಿಸ್ಟ್ ಬಿಡ್ಲಿ. ಅವರು ನಾವು ಬಿಡ್ತೀವಿ ಡಾಕ್ಯುಮೆಂಟ್ಸ್, ಅವರು ಡಾಕ್ಯುಮೆಂಟ್ಸ್ ಬಿಡ್ಲಿ. ನಾನು ಹೇಳಿದ್ರೆ 80% ಸರ್, 80% ಯಾರು? ರಾಮಣ್ಣನ, ಮುನಿಯಪ್ಪನ, ಯಾರು? ಅವ್ರ ಹೆಸರು ಇಲ್ವಾ? ಅವ್ರಿಗೆ ಆಧಾರ್ ಕಾರ್ಡ್ ಇಲ್ವಾ? ಅವ್ರಿಗೆ ಜಮೀನ್ ಇಲ್ವಾ? ಎಲ್ಲ ಬಿಡ್ಬೇಕು ಅವರು. ಯಾವ ಊರಲ್ಲಿ? ಈಗ ಹೊಸೂರಲ್ಲಿ ಎಷ್ಟು ಜನ ಒಪ್ಪಿದ್ದಾರೆ? ಅವ್ರದ್ದು ನೇಮ್ ಬಿಡ್ಲಿ. ಆ ಬೈರಮಂಗಲದ ಎಷ್ಟು ಜನ ಹುಟ್ಟಿದ್ದಾರೆ? ಅವ್ರ ಆಧಾರ್ ಕಾರ್ಡ್ ಕೊಟ್ಟಿರ್ತಾರಲ್ವಾ, ಆಧಾರ್ ಕಾರ್ಡ್ ಬಿಡ್ಲಿ, ನೇಮ್ ಬಿಡ್ಲಿ, ಲಿಸ್ಟ್ ಬಿಡ್ಲಿ. ನಾವು ಬಿಡ್ತೀವಿ, ಅವರು ಬಿಡ್ಲಿ. ಬಹಳ ದೊಡ್ಡ ಮಟ್ಟದಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಈಗ ಈ ಬಿಡದಿ ಭಾಗದ ರೈತರು ಮುಂದಾಗಿರೋದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ಪ್ರವೀಣ್ ರಾಘವ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.